ನಾನು ಮಾತಿನಿಂದ ಅವರಿಗೆ ತೊಂದರೆ ಆಗಿದ್ರೆ ನೀವು ಕ್ಷಮೆ ಕೇಳಲ್ವೇ? ನೋಡಿ ಮೇಡಮ್, ಒಂದು ನಿಮಿಷ ಮೇಡಮ್, ನಾನು ಪುಷ್ಪಮ್ಮನವ್ರನ್ನಾಗ್ಲಿ ಅವ್ರ ತಂದೆಯವ್ರನ್ನಾಗ್ಲಿ ನಾನು ಆತ ಒಂದು ಸ್ಟೇಟ್ಮೆಂಟ್ ಅಷ್ಟು ವಲ್ಗರ್ ಆಗಿ ಮಾತಾಡಿದಾಗ ಟ್ರಿಗರ್ ಆಯ್ತು. ನೀವು ನಿಮ್ಮ ನಾಟ್ ಇನ್ಸಲ್ಟೆಡ್ ಎನಿವೇರ್. ನೋಡಿ ಮೇಡಮ್, ಆತ ಮಾತಾಡುವಾಗ ಅನಿಸ್ತು ಸರ್. ನೋಡಿ ಮೇಡಮ್, ಪುಷ್ಪಮ್ಮನವರು ಮೇಡಮ್, ನಾನು ಸಾರಿ ಕೇಳೋ ಅಂತ ನೋಡಿ, ಪುಷ್ಪಮ್ಮನವರು ಶ್ರೇಷ್ಠರು, ಚಾಮುಂಡಿಯ ಶ್ರೇಷ್ಠರು ಜನ ಅವರನ್ನ ಕ್ಷಮೆ ಕೇಳಿಸ್ತಾರೆ ಸರ್. ಮೇಡಮ್ ನಾನೀಗ ಹೇಳ್ತಿದ್ದೀನಲ್ಲ ಮೇಡಮ್, ನಾನು ಕಳೆದ 3 ದಿನದಿಂದ ಇಷ್ಟು ಹೇಳ್ತಾ ಇರೋದು ಮೇಡಮ್. ಆತ ಫಸ್ಟಿಂದ ಮೇಡಮ್ ಓಪನಿಂಗ್ ರಿಮಾರ್ಕ್ ಯಾತಂದು ಇನ್ಸ್ಟಾಲ್ ನೋಡಿ ಮೇಡಮ್, ಬೇಕು ಅಂದರೆ ನಿಮ್ಮ ಅಪ್ಪನ ಬಗ್ಗೆ ನಿನಗೆ ಕ್ಲಾರಿಟಿ ಇಲ್ಲ, ನಿನಗೆ ಡೌಟ್ ಇದೆ ಅಂದಾಗ ನಾನು ಟ್ರಿಗರ್ ಆದೆ. ಆದರೂ ನಾನು ಸೀಮಿತದಲ್ಲಿದೆ. ಏಕಾಏಕಿ ಬಂದು ಹಿಂಗೆ ಬೈದ್ಬಿಟ್ಟ ಮೇಡಮ್. ಅದು ಬೈದಾಗ ನೀವು ನಂಬಲ್ಲ. ಅಂಡರ್ಸ್ಟ್ಯಾಂಡ್ ಸರ್, ತಾಯಿ ಬಗ್ಗೆ ಯಾರೇ ಮಾತಾಡಿದ್ರು ಕೂಡ ಮೇಡಮ್, ನಾನು ಇನ್ನು ಬೆಂಗಳೂರು ಸ್ಲ್ಯಾಂಗ್ ಅಲ್ಲೇ ಇದ್ದೆ. ಆ ಮೂಮೆಂಟ್ ಅಲ್ಲಿ ನಾನೊಂದು ಚಿಕ್ಕಬಳ್ಳಾಪುರದ ಹುಡುಗನಾಗೋ ಬಾಗೇಪಲ್ಲಿ ಬಾರೋಡ್ ಹುಡುಗನಾಗೋ ಯೋಚನೆ ಮಾಡಿದ್ದಿದ್ರೆ ಮೇಡಮ್, ನೋಡಿ ಮೇಡಮ್, ನಾನು ಹೇಳೋದು ನನ್ನನ್ನು 1000 ಬೈಲಿ, ಕೆಟಗಡ್ದಾಗ ಬೈಲಿ, ಓಪನ್ ಆಗಿ ನನ್ನ ತಾಯಿಯ ಸ್ಯಾಂಕ್ಟಿಟಿನ ಇವನು ಪ್ರಶ್ನೆ ಮಾಡಿದ್ರೆ ನಾನು ಹೇಳೋದು ಇಷ್ಟೇ, ಪುಷ್ಪಮ್ಮನವರು ಚಾಮುಂಡಿ ಅಷ್ಟೇ ಶ್ರೇಷ್ಠಳು, ಸೀತಾಮಾತೆ ಅಷ್ಟೇ ಶ್ರೇಷ್ಠಳು, ಮಂಜುಳಮ್ಮನವರು ಅಷ್ಟೇ ಶ್ರೇಷ್ಠಳು ಅಂತ ಒಂದು ಟ್ವೀಟ್ ಮಾಡಿದ್ರು. ಏನ್ ಸರ್ ಇವ್ರು ಯಾರು ಸರ್ ಕೊಡೋದಕ್ಕೆ? ನೀವು ಒಳ್ಳೆ ಹಿಂಗ್ ಮಾತಾಡ್ತೀರಾ? ಅಲ್ಲ, you should apologize. Yes, he should. ಹೌದು, ಪ್ರತಾಪ್ ಸಿಂಹ ಅವರು ನಿಮ್ಮ ತಾಯಿಯ ಬಳಿ ಕ್ಷಮೆ ಕೇಳಲೇಬೇಕು. ಯಾಕೆಂದ್ರೆ ಇದು ಒಂದು ಹೆಣ್ಣಿಗೆ ಮಾಡಿದಂತಹ ಅವಮಾನ. ಯಾಕೆ ನೀವು ಮಾತಾಡೋದಕ್ಕೆ ಬಹಳಷ್ಟು ಪದಗಳಿವೆ ಪ್ರತಾಪ್ ಸಿಂಹ ಅವರೇ. ನಿನ್ನ ಹುಟ್ಟಿನ ಬಗ್ಗೆ ನಿನ್ನ ಕ್ಲಾರಿಟಿ ಇಲ್ಲ. ನಮ್ಮ ಅಪ್ಪ ಅಲ್ಲಿಗೆ ಬಂದಿದ್ರೆ ತುಂಬಾ ಚೆನ್ನಾಗಿ ಹುಟ್ಟುತ್ತಾ ಇದ್ದೆ, ಸುಂದರವಾಗಿ ಹುಟ್ಟುತ್ತಾ ಇದ್ದೆ ಅಂತ ಹೇಳೋ ಮಾತಿದೆಯಲ್ಲ, ಇದು ಪ್ರದೀಪ್ ಈಶ್ವರ್ ಅವರನ್ನ ಟಾರ್ಗೆಟ್ ಮಾಡಿ ಅಲ್ಲ, ಇದು ಒಂದು ಹೆಣ್ಣನ್ನ ಟಾರ್ಗೆಟ್ ಮಾಡಿ ನೀವು ಆಡ್ತಾ ಇರುವಂತಹ ಪದಗಳು. ನಿಮಗೆ ಆ ಪದಗಳ ಹಿಂದಿನ ಅರ್ಥ ಗೊತ್ತಿಲ್ಲ ಅಂದ್ರೆ ನಾನು ಬಿಡಿಸಿ ಹೇಳ್ಬೇಕಾ ಅದನ್ನ? ಹೆಂಗ್ ಹುಟ್ಟುತ್ತಾರೆ ಸುಂದರವಾದ ಮಗ ಪ್ರದೀಪ್ ಈಶ್ವರ್ ಅಂತ ಅವರು? ನಿಮ್ಮ ಅಪ್ಪ ಹೋದ್ರೆ ಯಾರಿಗೆ ಹುಟ್ಟುತ್ತಾರೆ? ಯಾರನ್ನ ನೀವು ಟಾರ್ಗೆಟ್ ಮಾಡ್ತಾ ಇರೋದು? ಹೇಳೋರು ಕೇಳೋರು ಯಾರು ಇಲ್ವಾ ನಿಮ್ಗೆ? ಇತ್ತೀಚೆಗೆ ನೀವು ಬಳಸ್ತಾ ಇರುವಂತಹ ಪದಗಳು ನಿಜಕ್ಕೂ ಕೂಡ ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕು ಅಂತ ಅನಿಸ್ತಾ ಇದೆ. ನಿಮ್ಮನ್ನ ನೋಡಿದ್ದೀವಿ ನಾವು ಬಹಳಷ್ಟು, ನೀವು ಒಬ್ಬ ಪತ್ರಕರ್ತರು, ನಾವೆಲ್ಲರೂ ನಿಮ್ಮನ್ನ ನೋಡಿ ಬೆಳೆದಿದ್ದೀವಿ. ಬಟ್ ದಿಸ್ ಇಸ್ ನಾಟ್ ಫೇರ್. ನೀವು ಅನ್ಕಂಡೀಷನಲ್ ಕ್ಷಮೆ ಕೇಳಬೇಕು ಅವ್ರ ತಾಯಿಗೆ. ಇಲ್ಲಿಗೆ ಇದನ್ನು ಮುಗಿಸಿ ಅಷ್ಟೇ, ಇದನ್ನು ಮುಂದುವರಿಸಬೇಡಿ. ನನ್ನ ತಾಯಿಗೆ ಈ ಶುಡ್ ಅಪಲೈಸೈಸ್. ವೆದರ್ ನಾನು ಮತ್ತೆ ಹೇಳಿದ್ದೀನಿ, ನೋಡಪ್ಪ, ನಮ್ಮ ತಾಯಿ ನೀನು ಡೈರೆಕ್ಟಾಗಿ ಕ್ಷಮೆ ಕೇಳೋಕ್ಕಾಗಲ್ವಾ? ಚಾಮುಂಡಿ ತಾಯಿಗೆ ಕ್ಷಮೆ ಕೇಳು. ನನ್ನ ತಾಯಿ ಚಾಮುಂಡಿ ಅಷ್ಟೇ ಶ್ರೇಷ್ಠಳು. ಇಲ್ಲ ಮನೇಲಿ ಸೀತಾಮಾತೆಗಾದರೂ ಕ್ಷಮೆ ಕೇಳು. ಜಸ್ಟ್ ಯು ಶುಡ್ ಆಸ್ಕ್ ಸಾರಿ. ನಾನು ಹೇಳೋದಿಷ್ಟೇ. ಇಲ್ಲ ಅಂದರೆ ನಾನು ಹೇಳ್ತೀನಿ, ನಾನು ಮತ್ತೆ ಯಾವಾಗ ಟ್ರಿಗರ್ ಆಗ್ತೀನೋ ನನಗೆ ಖಂಡಿತವಾಗೂ ಗೊತ್ತಿಲ್ಲ. ನೀವು ಕೂಡ ಅಂತ ಭಾಷೆನ ನಾನು ಭಾಷೆ ಬಳಸಲ್ಲ ಮೇಡಮ್. ನಾನು ಐ ಆಮ್ ಎ ಟೀಚರ್. ನೋ ಮ್ಯಾಮ್, ನಾನು ಮೇಡಮ್ ಎಲ್ಲಾದರೂ ನಾನು ಆತನ್ನ ಎಲ್ಲೇ ಮೀರಿ ಮೇಡಮ್, ನನಗೆ ಅಷ್ಟು ಈಗೋ ಇದ್ದಿದ್ದಿದ್ರೆ, ಈತನಷ್ಟು ಈಗೋ ಇದ್ದಿದ್ದಿದ್ರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟು 3 ದಿನದಿಂದ ಆಚೆ ಬರದೇ ಇದ್ದಾನೆ. ನಾನು ಇವತ್ತು 3 ಚಾನಲ್ಗೆ ಇಂಟರ್ವ್ಯೂ ಕೊಟ್ಕೊಂಡು 3 ಕಡೆನೂ ಹೇಳಿದ್ದೀನಿ ಪುಷ್ಪಮ್ಮನವರು ಶ್ರೇಷ್ಠ. ಯಾರಾದ್ರೆ ಏನು ಮೇಡಮ್? ಇದನ್ನ ಸ್ಟಾಪ್ ಮಾಡಿ ಸರ್, ದಯವಿಟ್ಟು. ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ, ಬಟ್ ಈ ಹೋರಾಟ ಮಾಡಿ ರಾಜಕೀಯವಾಗಿ ನಾನು ಹೇಳೋದು, ಪ್ರತಾಪ್ ಸಿಂಹನಿಗೂ ಹೇಳೋದು, ಬಿಜೆಪಿ ಅವ್ರಿಗೆ ಹೇಳೋದು, ನೋಡಿ, ನೀವು ನಮ್ಮನ್ನ ಪ್ರಶ್ನೆ ಮಾಡಿ, ನಮ್ಮ ಮಿಸ್ಟೇಕ್ಸ್ನ ತೋರಿಸಿ ಪ್ರಶ್ನೆ ಮಾಡಿ. ಪ್ರಶ್ನೆ ಮಾಡುವಾಗ ನಾನು ಮೋದಿ ಅವ್ರನ್ನ ಗೌರವಾನ್ವಿತ ಪ್ರಧಾನಿಗಳೇ ಅಂತೀನಿ, ಅಶೋಕಣ್ಣ ಅಂತೀನಿ, ಯತ್ನಾಳ್ ಸಾಹೇಬ್ರೆ ಅಂತೀನಿ. ನೀವು ಇದೇ ರೆಸ್ಪೆಕ್ಟ್ನ ಸಿದ್ದರಾಮಯ್ಯ ಸಾಹೇಬ್ರೆ, ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಅವ್ರ ಏಜ್ ಗ್ರೂಪ್ ಅವ್ರೇನೋ ಮಾತಾಡ್ಕೊಳ್ಳಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಅಂತ ಸ್ಟಾರ್ಟ್ ಮಾಡಿ ನೀವು ಪ್ರಶ್ನೆ ಮಾಡಿ. ಮಾತಾಡಿದ್ರೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು, ಅವರಪ್ಪ ಹಿಂಗೆಲ್ಲ ಮಾತಾಡಿದ್ರೆ ನಾವು ಹೆಂಗ್ ಸಹಿಸ್ಕೊಂಡಿರ್ತೀವಿ ಮ್ಯಾಮ್? ಈ ಶುಡ್ ಮೇಡಮ್, ನಾನು ಹೇಳೋದು ಆರೋಗ್ಯಕರವಾಗಿರ್ಬೇಕು. ಅವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಂತ ನೀವು ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಅದು ಏನು ವ್ಯತ್ಯಾಸ? ಮೇಡಮ್ ಇವ್ರೇನೋ RSS ಮುಖವಾಡ ಹಾಕೊಂಡು, ಒಂದು ನಿಮಿಷ, ಏನೋ ಸಂಪ್ರದಾಯ, ಸಂಸ್ಕೃತಿ, ಪೇಟ್ರಿಯಾಟಿಸಮ್, CT ರವಿ ಅವ್ರ ಬಾಯಲ್ಲಿ ಬರೋ ಭಾಷೆ, ಇದು RSS ಕಲಿಸಿದ ಪಾಠನ? ಏನಂದ್ರು ಮೇಡಮ್ ಒಂದು ಸೆಷನಲ್ಲಿ ಒಂದು ಹೆಣ್ಣು ಮಗುಗೆ? ಯಾವತ್ತಾದರೂ ನಾವು ಯಾರಾದರೂ ಅವ್ರ ಹೆಣ್ಣುಮಕ್ಕಳ ಬಗ್ಗೆ ಆದರೆ, ಹೆಣ್ಣು ಬಗ್ಗೆ ಆದರೂ ಅವಮಾನ ಮಾಡಿದೀವ ಮೇಡಮ್? ಯತ್ನಾಳ್ ಅವ್ರ ಬಾಯಿ ನೋಡಿ ಮೇಡಮ್, ಇವರೆಲ್ಲ RSS ಇಂದ ಬಂದವರ? ನಾನು ಹೇಳೋದು, ಯು ಗಿವ್ ರೆಸ್ಪೆಕ್ಟ್. ನಮ್ಮನ್ನು ಕ್ವಶನ್ ಮಾಡ್ರಿ. ಈಗ ನಾನು ಯಾವುದೋ ಒಂದು ಹಳ್ಳಿಯಲ್ಲಿ ನೀನು ರೋಡ್ ಹಾಕಿಲ್ಲ ಅನ್ನೋ, ನಾನು ತಲೆ ತಗ್ಗಿಸ್ತೀನಿ. ನೀನು ಏನು ಕ್ಷೇತ್ರ ಕೆಲಸ ಮಾಡಿದ್ಯಾ ಅನ್ನೋ ಹಿಂಗೆ ಮಾತಾಡಿ ಬಂದಿದ್ದ ತಕ್ಷಣ ನಮ್ಮ ಅಪ್ಪ ನಿಮ್ಮ ಊರಿಗೆ ಬಂದಿದ್ರೆ ಐ ಡು ಅಗ್ರಿ. ಸಂಘ ಪರಿವಾರದ ಹಿನ್ನೆಲೆಯಲ್ಲಿ ಬಂದಿರುವವರ ಮಾತುಗಳು ನಿಜಕ್ಕೂ ಕೂಡ ಹೆಣ್ಣಿಗೆ ಗೌರವ ಕೊಡುವಂತಹ ನಿಟ್ಟಿನಲ್ಲಿ ಇರಬೇಕೇ ಹೊರತು, ಈ ತರ ನೀವು ಹೇಳಿದ್ರಲ್ಲ ವಿಧಾನಸಭೆಯಲ್ಲಿ ಒಬ್ಬ ಮಂತ್ರಿಯನ್ನ ಬಾಯಿಗೆ ಬಂದಾಗ ಮಾತಾಡೋದಾಗಿರ್ಬೋದು, ಅಥವಾ ಮುಸಲ್ಮಾನ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಆಯ್ತು. ಆದರೆ ಅವ್ರ ಟೋನಲ್ಲಿ, ಅವ್ರ ಸ್ಲ್ಯಾಂಗ್ ಅಲ್ಲಿ ಅವ್ರು ನೀಚವಾಗಿ ಮಾತಾಡ್ತಾರೆ ಅಂತ ನೀವು ನೀಚವಾಗಿ ಮಾತಾಡಿದ್ರೆ ನಿಮಗೂ ಅವ್ರಿಗೂ ವ್ಯತ್ಯಾಸ ಇರಲ್ಲ ಸರ್. ಅಂಡ್ ಮೋರ್ ಓವರ್ ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ, ನೀವೇನಾದರೂ
ರೋಡಲ್ಲಿ ಹೋಗೋ ನಾಯಿಗಳು ಬೊಗಳಿದ್ರೆ ಅಟ್ಟಾಡಿಸ್ಕೊಂಡು ಹೊಡಿತೀನಿ. ನೀವು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದು. ಇಲ್ಲ ಹೌದು, ನೀವು ಹೇಳಿದ್ರು ಅಟ್ಟಾಡ್ಸ್ಕೊಂಡು ಹೊಡಿತೀನಿ ನಾನು. ಅಂದರೆ ಸಿದ್ದರಾಮಯ್ಯನವ್ರಿಗಾಯ್ತು, ಡಿ ಕೆ ಶಿವಕುಮಾರ್ ಅವ್ರಿಗಾಯ್ತು, ಖರ್ಗೆ ಅವ್ರಿಗಾಯ್ತು, ಸಿಂಗ್ಯುಲರ್ ಆಗಿ ಬಾಯಿಗೆ ಬಂದಾಗ ಮಾತಾಡಿದ್ರೆ ನಾನು ಅಟ್ಟಾಡ್ಸ್ಕೊಂಡು ಅದು ಹೊಡಿತೀನಿ. ನೋಡಿ ಮೇಡಮ್, ಅದು ಏನು ಗೊತ್ತಾ, ಮಾತಿನ ಬರದಲ್ಲಿ ಹೇಳಿದ್ರೆ ಏನೋ ನನಗೆ ಅದು ಗೊತ್ತಿಲ್ಲ. ಇಡಿಯಮ್ಯಾಟಿಕ್ ಎಕ್ಸ್ಪ್ರೆಷನ್. ಈಗ ಏನಾಗುತ್ತೆ ಮೇಡಮ್, ಹೊಡಿತೀವಿ ಬಡಿತೀವಿ ಅಂದರೆ ಇದು ಕನ್ನಡದಲ್ಲಿ ಪದಗಳನ್ನು ನಾವು ಜೋಡಿಸೋವಾಗ ಮಾತಾಡೋವಾಗ ಅಂದರೆ ನಾವು ನಿಮ್ಮ ಮೇಲೆ ಈಗ ದಾಳಿ ಮಾಡ್ತೀವಿ ಅಂದರೆ ಏನು ಇದೆಲ್ಲ ಕತ್ತಿ ಎಲ್ಲ ಎತ್ಕೊಂಡು ದ ವರ್ಡ್ಸ್ ಶಬ್ದಾರ್ಥಕ್ಕೂ ಭಾವಾರ್ಥಕ್ಕೂ ವ್ಯತ್ಯಾಸ ಇದೆ. ಅದರಲ್ಲಿರೋ ಭಾವಾರ್ಥ ಇಷ್ಟೇ, when you use words. ಭಾವಾರ್ಥ ಇಷ್ಟೇ. ನೀವು ನಮ್ಮ ಸಾಹೇಬ್ರಿಗೆ ಗೌರವ. ನಾನು ಹೇಳೋದು ಇಷ್ಟೇ, ನಾಳೆಯಿಂದ ನಾನು BJP-ಅವ್ರಿಗೂ ಪ್ರತಾಪ್ ಸಿಂಹಗೆ ಎಲ್ರಿಗೂ ಹೇಳ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳಾದ ಗೌರವಾನ್ವಿತ ಸಿದ್ದರಾಮಯ್ಯ ಸಾಹೇಬ್ರೆ ಅಂತ ನೀವು ಪ್ರೆಸ್ ಮೀಟ್ ಸ್ಟಾರ್ಟ್ ಮಾಡಿ. ಯಾಕೆ ಹೇಳ್ಬೇಕು ಸರ್? ಒಂದ್ ನಿಮಿಷ. He is the chief minister of the state, madam. ಅವ್ರಿಗೆ ಗೌರವ ಕೊಡ್ಬೇಕು. ಇಲ್ಲ ಅಂತ 16 times ಬಜೆಟ್ ಬಂದಿರೋ ಅಹಿಂದ ಲೀಡರ್, ನಮಗೆಲ್ಲ ಫ್ಯೂಚರ್ ಮೇಡಮ್. ಲೀಡರ್ ಅವರು, ಅವ್ರಿಗೆ ಲೀಡರ್ ಅಲ್ಲ, ಅವ್ರಿಗೆ ಲೀಡರ್ ಅಲ್ಲ. ರಾಜ್ಯ ಮುಖ್ಯಮಂತ್ರಿ ತಾನೇ ಮೇಡಮ್, ಬರೀ ಕಾಂಗ್ರೆಸ್ ಗೌರವ ಅಲ್ವಾ? ಕೊಡ್ಬೇಕು ಇಲ್ಲ ಅಂತ ನಾನು ಹೇಳೋದು ಪ್ರತಿಪಕ್ಷಗಳು ಸರ್ ಇರೋದೇ ಮೇಡಮ್ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಒಂದು ನಿಮಿಷ. ಸರ್, ಪ್ರತಿಪಕ್ಷಗಳು ಇರೋದೇ ಕಿವಿ ಹಿಂಡೋಕೆ, ಟೀಕೆ ಮಾಡೋದಕ್ಕೆ. ಮೇಡಮ್ ಒಂದು ನಿಮಿಷ, ಬೇಕಾಗಿರೋದನ್ನ ಮಾತಾಡಕ್ಕಿಲ್ಲ ಅವರು. ಮೇಡಮ್ ಸಿದ್ದರಾಮಯ್ಯ ಸಾಹೇಬ್ರು ಅಟ್ಟಕ್ಕೇರಿಸಿ ಇಂದ್ರ ಚಂದ್ರ ಅನ್ನೋದಕ್ಕೆ ಪ್ರತಿಪಕ್ಷಗಳು ಇರಲ್ಲ ಸರ್. ಮೇಡಮ್ ಅವರು ನಮ್ಮನ್ನ ನಡೆದು ಸಿದ್ದರಾಮಯ್ಯ ಸಾಹೇಬ್ರು ಸೀನಿಯರ್ ಮೋಸ್ಟ್ ಚೀಫ್ ಮಿನಿಸ್ಟರ್ 16 ಬಜೆಟ್ ಮಂಡಿಸಿದ್ದಾರೆ. ಪ್ರತಾಪ್ ಸಿಂಹ ಏನಂದ ಗೊತ್ತಾ ಮೇಡಮ್ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ? ಇಸ್ಲಾಂ ಧರ್ಮದಲ್ಲಿ ಅದು ಯಾವುದೋ ಒಂದು ಸಂಪ್ರದಾಯ ಇರುತ್ತೆ, ಆ ಸಂಪ್ರದಾಯ ನೀವು ಮಾಡಿಸ್ಕೊಳ್ಳಿ ಅಂತ. ನಾನು ಆ ಪದಾನ ಕೂಡ ಬಳಸಕ್ಕೆ ಏನದು? ನಾನು ಅದು ಮಾತನಾಡಿದೆ ಮೇಡಮ್. ಏನದು ಹೇಳಿ ಸರ್. ಐ ಕಾಂಟ್ ಸ್ಪೀಕ್. ನೀವು ದಯವಿಟ್ಟು ಆ ವಿಡಿಯೋ ಇದ್ರೆ ಪ್ಲೇ ಮಾಡಿಸಿ. ಸುನ್ನತಿನಾ? ನೀವು ಮಾತಾಡಿಸಿ, ಅದು ಪ್ಲೇ ಮಾಡಿಸಿ ಮೇಡಮ್. ನಾನು ನಮ್ಮ ಸಾಹೇಬ್ ಅಲ್ಲ, ನಾನು ಹೇಳೋದು, ಐ ಡೋಂಟ್ ವಾಂಟ್ ಟು ಸ್ಪೀಕ್. ಆ ವಿಡಿಯೋ ಇದ್ರೆ ದಯವಿಟ್ಟು ಪ್ಲೇ ಮಾಡಿಸಿ, ಜನ ನೋಡಲಿ. ಒಂದು ಚೀಫ್ ಮಿನಿಸ್ಟರ್ನ ಹಿಂಗ ಬೈಯೋದು ಸರ್, ಹೇಳಿ ಏನು ಅಂತ. ಇಟ್ಸ್ ಓಕೆ. ಲೆಟ್ ಹಿಮ್ ಪ್ಲೀಸ್. ಏನಂದ್ರೆ ಲೆಟ್ ಹಿಮ್ ಪ್ಲೇ ದಟ್ ವಿಡಿಯೋ. ಹೌ ಶುಡ್ ಐ ಸ್ಪೀಕ್ ಅಬೌಟ್ someone he speaks about the leader ಮಲ್ಲಿಕಾರ್ಜುನ್? ಅದು ನಾನ್ಸೆನ್ಸ್ ಟಾಕ್ಸ್ ಮೇಡಮ್. ಅದು ದಯವಿಟ್ಟು ದಯವಿಟ್ಟು ನಿಮ್ಮ ಇನ್ಪುಟ್ ಅವ್ರಿಗೆ ಹೇಳ್ತೀನಿ, ಆ ವಿಡಿಯೋ ಬೇಕಾದ್ರೆ ಪ್ಲೇ ಮಾಡಿಸಿ. ನಿಮಗೆ ಬೇಜಾರಾಗುತ್ತೆ. ಮಾತಾಡಿದ್ದು ಯಾರ ಬಗ್ಗೆ? ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ.